ಆಗಮಿಸಿದ್ದಾರೆ. ಸರ್ಕಾರದ ಯೋಜನೆಗಳನ್ನು ಯಾಕೆ ನಾವು ಪರಾಮರ್ಶಿಸಬೇಕು ಅಂತಂದರೆ, ಸರ್ಕಾರದ ಯೋಜನೆಗಳನ್ನು ಹಲವಾರು ಸರ್ಕಾರದ ಅಧಿಕಾರಿಗಳಾಗಲಿ ಅಥವಾ ತಮ್ಮಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ತಕ್ಕಂಥ SDMC ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಇರ್ತಾರೆ. ಎಲ್ಲರೂ ಮಾನಿಟರ್ ಮಾಡಿದ್ರೂ ಕೂಡ ಕಡಿಮೆ ತಿಳುವಳಿಕೆಯಿಂದನೋ ಅಥವಾ ಬೇಜವಾಬ್ದಾರಿಯಿಂದನೋ ಕೆಲವು ತಪ್ಪುಗಳು ಆಗಬಾರ್ದು, ತಪ್ಪಿಯೂ ಆಗಬಾರ್ದು ಅಂತ ಉದ್ದೇಶಕ್ಕೋಸ್ಕರ ಬೇರೆ ಕಡೆಯಿಂದ, ಬೇರೆ ಏಜೆನ್ಸಿ ಕಡೆಯಿಂದ ಸಾಮಾಜಿಕ ಪರಿಶೋಧನೆಯನ್ನು ಕಳಿಸ್ಕೊಡ್ತಾರೆ. ಅದಕ್ಕೆ ನಮ್ಮನ್ನು ತಾಲೂಕು ಮಟ್ಟದ ಅಧಿಕಾರಿಗಳಿರ್ತಕ್ಕಂಥ ನಮ್ಮನ್ನು ಅದು ಬೇರೆ ಅಧಿಕಾರಿಗಳನ್ನು ಕೂಡ ಅಧ್ಯಕ್ಷರನ್ನಾಗಿ ಮಾಡಿ ನಮ್ಮ ಅಧ್ಯಕ್ಷತೆಯಲ್ಲಿ ಇದನ್ನೆಲ್ಲ ನಡೆಸ್ತಾರೆ. ಯಾಕಪ್ಪ ಅಂತಂದರೆ, ಯಾವುದೂ ಕೂಡ ಸರ್ಕಾರದ ಯೋಜನೆಗಳು ಯಾವುದೇ ಒಂದು ಪೈಸೆಯೂ ಕೂಡ ದುರುಪಯೋಗ ಆಗಬಾರ್ದು ಅಂತಕ್ಕಂಥ ಉದ್ದೇಶ. ಅದೇ ರೀತಿ ದುರುಪಯೋಗ ಆಗ್ತಕ್ಕಂಥದ್ದು ಒಂದು ತಿರುವಾದರೆ, ಇನ್ನೊಂದು ಏನಪ್ಪ ಅಂದರೆ, ಆ ಒಂದು ಯೋಜನೆಯನ್ನು ನಾವು ಇಂಪ್ಲಿಮೆಂಟ್ ಮಾಡುವಾಗ ಅಂದರೆ ಜಾರಿಯಲ್ಲಿ ತರತಕ್ಕಂತಾಗ ಯಾವುದೇ ಲೋಪದೋಷಗಳಾಗಬಾರ್ದು ಅಂತಕ್ಕಂಥದ್ದು ಅಧಿಕಾರಿಗಳಾಗಲಿ ಅಥವಾ ನಮ್ಮ ಊರಿನಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿಕೊಂಡು. ಈಗ ಸರ್ಕಾರದ ಯೋಜನೆಗಳು ಎಷ್ಟರ ಮಟ್ಟಿಗೆ ಇದಾವಪ್ಪ ಅಂತಂದರೆ, ಸರ್ಕಾರಿ ಶಾಲೆಗಳಲ್ಲಿ ಡಿಜಿಟಲ್ ಲೈಬ್ರರಿ ಅಂತಕ್ಕಂಥದ್ದು, ಅಂದರೆ ನಾವು ಏನು ಕಂಪ್ಯೂಟ್ರಲ್ಲಿ ನೋಡ್ತೀವಲ್ಲ, ಅದು ಡಿಜಿಟಲ್ ಮೊಬೈಲ್ನಲ್ಲಿ ನೆಟ್ಟಲ್ಲಿ ನೋಡ್ತೀವಿ ಅಂತಕ್ಕಂಥ ಲೈಬ್ರರಿ ಇರ್ತಕ್ಕಂಥದ್ದು, ಪವರ್ ಪಾಯಿಂಟ್ ಇರ್ತಕ್ಕಂಥದ್ದು. ಆಮೇಲೆ ಅದು ಆಗಲಿಲ್ಲ ಅಂತಂದರೆ ಫಿಸಿಕಲ್ ಆಗಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಗಳು, ಪಠ್ಯಪುಸ್ತಕಗಳು ಅಥವಾ ಕಥೆ ಕಾದಂಬರಿ ಪುಸ್ತಕಗಳು, ಸಂವಿಧಾನ ಅಂತಕ್ಕಂಥ ಪುಸ್ತಕಗಳು, ಎಲ್ಲ ಪುಸ್ತಕಗಳು ಇವತ್ತು ಶಾಲೆಗಳಲ್ಲಿ ಲಭ್ಯವಿದ್ದಾವೆ. ಸರ್ಕಾರದ ಯೋಜನೆಗಳಿದಾವೆ, ಅದಕ್ಕೋಸ್ಕರ ಹಲವಾರು. ಇಲ್ಲಿ ಸಿಗಲಿಲ್ಲ ಅಂತಂದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಒಂದು ಲೈಬ್ರರಿಯನ್ನು ಕೂಡ ಈಗ ಓಪನ್ ಮಾಡಿದ್ದಾರೆ ಶಾಲೆಗಳಲ್ಲಿ, ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ. ಆಮೇಲೆ ಶಾಲೆಗಳಿಗೆ ಕಲಿಕೋಪಕರಣಗಳನ್ನು ಈಗ ಕೊಡ್ತಾ ಇದ್ದಾರೆ. ಅದ್ರ ಜೊತೆಯಾಗಿ ಶಾಲಾ ಮೈದಾನಗಳನ್ನು ಮಾಡಿಸ್ಕೊಡ್ತಕ್ಕಂಥ ಯೋಜನೆಗಳು ಕೂಡ ಈಗ ಜಾರಿಯಲ್ಲಿದ್ದಾವೆ. ಈಗೇನಪ್ಪ ಅಂದರೆ, ಮೊಟ್ಟ ಮೊದಲದಾಗಿ ಹಲವಾರು ವರ್ಷಗಳಿಂದ 40-50 ವರ್ಷ ಆಗಿರ್ಬೋದು ಶಾಲೆಗಳು, ಹೆಚ್ಚು ಕಮ್ಮಿ ಅವಾಗೇನಪ್ಪ ಅಂದರೆ ಇಷ್ಟು ಜಾಗ ಸಿಕ್ಕಿರ್ತದೆ, ಆವಾಗ ಇಲ್ಲಿ ಶಾಲೆ ಮಾಡಿದ್ದಾರೆ. ಈಗ ಸಾಮಾಜಿಕ ಪರಿಶೋಧನೆ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಶಿಥಿಲಾವಸ್ಥೆಗೆ ತಲುಪಿದ್ದಾವೆ ಬಿಲ್ಡಿಂಗ್ಗಳು ಅಂತ. ಆದಷ್ಟು ಅದನ್ನು ಹೆಡ್ ಮೇಡಮ್ ಅವರು ಅದನ್ನು ರಿಪೋರ್ಟ್ ಮಾಡಿ ಡೆಮಾಲಿಷನ್ ಬರೀಬೇಕಂತ ಕೇಳ್ಕೊಳ್ತೀನಿ. ಏನಪ್ಪ ನಾನು ಈ ಭಾಗದಲ್ಲಿ, ನಾನು ದಾವಣಗೆರೆ ತಾಲೂಕು, ನಾನು ಈ ತಾಲೂಕಿನಲ್ಲಿ ಅಥವಾ ಇಲ್ಲಿ ಕೆಲಸ ಮಾಡ್ತಕ್ಕಂಥ ನಾವು ಭಾಳ ನೋಡಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಶಾಲೆಗಳನ್ನು ಬಿಡಿಸ್ತಕ್ಕಂಥದ್ದು ಜಾಸ್ತಿ ಇದೆ. ಏನಪ್ಪ ಅಂದರೆ, ಮಕ್ಕಳ ವಿದ್ಯಾಭ್ಯಾಸ ಹೇಗಿರಬೇಕಪ್ಪ ಅಂದರೆ, 18 ವರ್ಷ ತನಕ ಈಗೆಲ್ಲ ತಮಗೆಲ್ಲ ಕಾಯ್ದೆ ಕಾನೂನುಗಳು ಗೊತ್ತಿದೆ. ಬಾಲ ಕಾರ್ಮಿಕ ಪದ್ಧತಿ ಇಲ್ಲ. ಮಕ್ಕಳನ್ನು ಹೊಲಕ್ಕೆ ಕರ್ಸ್ಕೊಂಡು ಹೋಗ್ಬೋದು, ತಮ್ಮ ಹೊಲಕ್ಕೆ ಮಾತ್ರ ಕರ್ಕೊಂಡು ಹೋಗೋದು, ಬೇರೆ ಹೊಲಕ್ಕೆ ಕರ್ಕೊಂಡು ಹೋಗೋತಕ್ಕಂಥದ್ದು ಅದೆಲ್ಲ ಮಾಡಬೇಡ್ರಿ ದಯವಿಟ್ಟು. ಯಾಕಪ್ಪ ಅಂತಂದರೆ, ಶಾಲೆಗಳಲ್ಲಿ ಈಗ ಕಡ್ಡಾಯ ಶಿಕ್ಷಣ ಅಂತಕ್ಕಂಥ ನೀತಿ ಜಾರಿಯಲ್ಲಿದೆ. ನಾವೇನಾರು ಅದಕ್ಕೆ ಅಡೆತಡೆ ಮಾಡಿದರೆ ಬೇರೆಯವರು ಸುಮೋಟಾಗಿ ಬೇರೆಯವರು ತಾಲೂಕು ಮಟ್ಟದ ಅಧಿಕಾರಿಗಳು ಬಂದು ತಮ್ಮ ಮೇಲೆ ಕೇಸ್ ಮಾಡ್ಬೋದು ಅಥವಾ ಫೈನು ಹಾಕ್ಬೋದು. ಅದ್ರ ಜೊತೆಗೆ ಮತ್ತೆ ಬಾಲ್ಯ ವಿವಾಹ ಅಂತಕ್ಕಂಥದ್ದು ನಮ್ಮ ಭಾಗದಲ್ಲಿ ಭಾಳ ಬೇಜವಾಬ್ದಾರಿಯಿಂದ ನಡ್ಕೊತಕ್ಕಂಥವು ಇದ್ದಾವೆ. ಆದಷ್ಟು 18 ವರ್ಷಕ್ಕಿಂತ ಮುಂಚೆ ಯಾರಿಗೂ ಹೆಣ್ಣು ಮಕ್ಕಳಿಗೆ ಕೂಡ ಮದುವೆ ಮಾಡ್ತಕ್ಕಂಥ ಪ್ರಮೇಯಗಳನ್ನ ಮಾಡಬೇಡ್ರಿ. ಅದೇನು ಕಡ್ಡಾಯ ಶಿಕ್ಷಣ ಅಂತೇಳಿ 8ನೇ ತರಗತಿ ತನಕ ಕಡ್ಡಾಯ ಶಿಕ್ಷಣವನ್ನು ಕಂಪಲ್ಸರಿಯಾಗಿ ಕೊಡಲೇಬೇಕು. ಅದು ನಮ್ಮ ಪಾಲಕರ ಎಲ್ಲರ ಸಮಾಜದ ಜವಾಬ್ದಾರಿಯಾಗಿದೆ. ಅದಕ್ಕೋಸ್ಕರ ತಾವೆಲ್ಲರೂ ನಮ್ಮ ಶಿಕ್ಷಣ ಮಕ್ಕಳನ್ನು ಕಂಪಲ್ಸರಿಯಾಗಿ, ಬೇಜಾರಿರ್ತದೆ ಏನಪ್ಪ ಅಂತಂದರೆ, ಮಕ್ಕಳಿಗೆ ಒಂದೊಂದು ದಿನ ಶಾಲೆಗೆ ಹೋಗ್ಲಿಕ್ಕೆ ಬೇಜಾರಾಗ್ತದೆ. ಯಾಕೆ ಅಂತಂದರೆ, ಶಾಲೆಗೆ ಬಂದಿರತಕ್ಕಂಥ ಪರಿಸ್ಥಿತಿಗಳು, ಇದು ವಾಶ್ರೂಮ್ಗೆ ಹೋಗ್ಲಿಕ್ಕಾಗಲ್ಲ ಅಥವಾ ಊಟ ಸರಿಯಾಗಿ ಆಗಿರಲ್ಲ, ದಿನ ಅದನ್ನೇ ನೆವ ಬಿಡ್ತಾರೆ ಅಥವಾ ಮಕ್ಕಳು ಒಬ್ರಿಗೊಬ್ರು ಗುದ್ದಾಡ್ಕೊಂಡಿರ್ತಾರೆ. ಅಂಥ ಸಮಯದಲ್ಲಿ ತಾವು ಮನವೊಲಿಸ್ಬೇಕು, ಬೇರೆ ಮಕ್ಕಳನ್ನ ಮನವೊಲಿಸಿ ದಿನ ಖುದ್ದಾಗಿ ಕರ್ಕೊಂಡ್ಬಂದು ಶಾಲೆಗೆ ಬಿಡೋದ್ರಿಂದ ಮಕ್ಕಳು ಮತ್ತೆ ಶಾಲೆಯ ವಾತಾವರಣಕ್ಕೆ ಹೊಂದ್ಕೊಳ್ತಾರೆ. ಈ ಎಲ್ಲ ಕ್ರಮಗಳನ್ನು ತಾವು ಹಮ್ಕೋಬೇಕು. ಯಾಕಂದರೆ ತಾವೆಲ್ಲರೂ ನಾವೆಲ್ಲ ಹಳೆ ಬುರ ಏನಾಗಿದೆ ಅಂದರೆ, ಶಿಕ್ಷಣ ವಂಚಿತರಾಗಿವೆ. ಯಾಕೆ ಸೌಲಭ್ಯಗಳಿಲ್ಲ. ಎಲ್ಲೋ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಹೋಗಬೇಕಾಯ್ತು ಪ್ರಾಥಮಿಕ ಶಿಕ್ಷಣವನ್ನು ಪಡೆಯಲಿಕ್ಕೋಸ್ಕರ. ಅದೇ ಹೈಸ್ಕೂಲ್ ಆದರೆ 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಮೇಲೆ ಶಿಕ್ಷಣಕ್ಕೆ ಸುಮಾರು 4-5 ಹಳ್ಳಿಗಳನ್ನು ದಾಟಿ ಹೋಗಬೇಕಾಗಿತ್ತು. ಆದರೆ ಈಗ ಆ ಪರಿಸ್ಥಿತಿ